ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ಇದು ಅನುಷಾ. ಇವತ್ತು ನಾವು ಸಿಂಪಲ್ಲಾಗಿರೋ ಒಂದು ಸಾಂಬಾರು ರೆಸಿಪಿನ ಮಾಡೋಣ. ಬೀನ್ಸ್, ಆಲೂಗಡ್ಡೆ, ಟೊಮೆಟೊ, ಬೇಳೆ ಅಷ್ಟೇ. ಸೊ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬರ್ಸ್ ತುಂಬಾ ಕಡಿಮೆ ಇದ್ದಾರೆ, ಯಾಕಂದರೆ ಹೊಸ್ದಾಗಿ ಓಪನ್ ಮಾಡಿದ್ದೀನಲ್ಲ ನನ್ನ ಚಾನಲ್, ಅದು ಹಂಗಾಗಿ. ಸೊ ಈ ಸಾಂಬಾರು ಬಂದು ಮುದ್ದೆ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ, ಕಾಂಬಿನೇಷನ್ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ನೀವು ಟ್ರೈ ಮಾಡಿ ಮನೆಯಲ್ಲಿ, ಸಿಂಪಲ್ಲಾಗಿರೋ ರೆಸಿಪಿನೇ. ಏನು ಭಯ ಬೀಳಕ್ಕೆ ಹೋಗ್ಬೇಡಿ, ಅಡುಗೆ ಮಾಡೋದೇನು ದೊಡ್ಡ ವಿಷಯ ಏನಲ್ಲ. ಸೊ ಮಾಡಿ ಚೆನ್ನಾಗಿರುತ್ತೆ. ಸೊ ಈ ಸಾಂಬಾರಿಗೆ ನಾನು ಬಳಸ್ತಕ್ಕಂಥ ಪದಾರ್ಥಗಳನ್ನು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಒಂದು 1/4 kg ಬೀನ್ಸ್ ಅಷ್ಟನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು 2 ಆಲೂಗಡ್ಡೆನ ತೊಳೆದು ಕಟ್ ಮಾಡಿದ್ದೀನಿ. ಹಾಗೆ ಒಂದು 2 ಟೊಮೆಟೊನ ಚಿಕ್ಕ ಸೈಜಿನ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡು. ಸೊ ಒಂದು ಬೌಲಲ್ಲಿ ನಾರ್ಮಲಾಗಿ ತೊಗರಿಬೇಳೆ ತೊಗೊಂಡಿದ್ದೀನಿ. ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಆ ಕನ್ಸಿಸ್ಟೆನ್ಸಿಯಲ್ಲಿ ತೊಗೊಳ್ಳಿ. ಸೊ ನನಗೆ ಇಬ್ಬರಿಗೆ ಇಷ್ಟು ಮಾತ್ರ ಸಾಕು. ಸೊ ತೊಳೆದು ಎಲ್ಲ ಒಂದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಒಂದು 1/4 ಟೀ ಸ್ಪೂನ್ ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಮತ್ತು ನಾನು ತರಕಾರಿ ಎಷ್ಟು ಮುಳುಗುತ್ತೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಸಾಕು ಅನಿಸುತ್ತೆ ಅಷ್ಟು ಹಾಕ್ಕೊಂಡ್ರೆ, ನಾನು ಅಷ್ಟನ್ನೇ ಹಾಕ್ಕೊಳ್ಳೋದು. ಮತ್ತು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಸೊ ಇದನ್ನು 2 ವಿಷಿಲ್ ಕೂಗಿಸ್ತಿದ್ದೀನಿ, ನೋಡ್ತಾ ಇದ್ದೀರಲ್ಲ. 1 ವಿಷಿಲ್ ಕೂಗುತ್ತೆ ನೋಡಿ, ಈಗ ಕೂಗ್ತು 1 ವಿಷಿಲ್. ಸೊ ಇನ್ನೂ 1 ವಿಷಿಲ್ ಕೂಗುತ್ತೆ ಇವಾಗ. ಸೊ ಸಾಕು ಅನಿಸುತ್ತೆ 2 ವಿಷಿಲ್ಲು. ಸೊ ನಾನು ಗ್ಯಾಸ್ನ ಆಫ್ ಮಾಡ್ಕೋತಿದ್ದೀನಿ. ಸೊ ನಾನು ನೋಡಿ ಈ ಕಡೆ ಮಸಾಲೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ 1 ಗಡ್ಡೆ ಈರುಳ್ಳಿ, ಒಂದು 2 ರಿಂದ 3 ಹೋಳು ಬೆಳ್ಳುಳ್ಳಿ ನಾನು ಅಷ್ಟೇ ಯೂಸ್ ಮಾಡ್ತೀನಿ. ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡ್ರರು. ನಾನು ಒಣದ್ದು ಕೊಬ್ಬರಿನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವು ಹಸಿದು ಬೇಕಾದರೆ ಯೂಸ್ ಮಾಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಉರಿಗಡಲೆ, 1 ಟೊಮೆಟೊ, ಇಷ್ಟೇ ಸಾಕಾಗುತ್ತೆ. ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡ್ರಿ ಚೆನ್ನಾಗಿ ರುಬ್ಕೊಳ್ಳಿ, ಸಣ್ಣದಾಗಿ ರುಬ್ಕೊಳ್ಳಿ. ನೋಡಿ ನಾನು ರುಬ್ಬಿದ್ದೀನಲ್ಲ, ಸಣ್ಣದಾಗಿ ರುಬ್ಕೋತಿದ್ದೀನಿ ನಾನು. ನಮಗೆ ಸಣ್ಣದಾಗಿ ರುಬ್ಬಿದ್ರೇ ಇಷ್ಟ ಆಗುತ್ತೆ. ಸೊ ನೋಡಿ ಈ ಕಡೆ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇದ್ದೀರಲ್ಲ ನೀವು. ನಾನು ಅಂದರೆ ಬೀನ್ಸ್ ಸ್ವಲ್ಪ ನೀರು ಬಿಟ್ಕೊಳ್ಳೋದೆ, ಸೊ ಹಂಗಾಗಿ ನಾನು ನೀರು ಕಡಿಮೆನೇ ಬಳಸಿದ್ದೀನಿ. ನೀವು ನೋಡ್ಕೊಂಡು ಬಡಿಸ್ಕೊಳ್ಳಿ. ಮತ್ತು ಈಗ ಮಸಾಲೆನ ಹಾಕಿದ್ದಾಯಿತು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ತೊಗೊಳ್ಳಿ ಸಾಂಬಾರನ್ನ. ಸೊ ತಿಕ್ಕಾಗಿ ಬೇಕಂದರೆ ತಿಕ್ಕಾಗಿ ಇಟ್ಕೊಳ್ಳಿ, ತೆಳ್ಳಗೆ ಬೇಕಂದರೆ ತೆಳ್ಳಗೆ ನೀರು ಹಾಕ್ಕೊಳ್ಳಿ, ತೆಳ್ಳಗೆ ಇಟ್ಕೊಳ್ಳಿ. ನಾನೀಗ ಕುದಿಯೋಕೆ ಇಟ್ಟಿದ್ದೀನಿ ಸಾಂಬಾರನ್ನ. ನೋಡಿ ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಈ ಕಡೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ನೋಡಿ. ಸೊ ಪಕ್ಕದಲ್ಲೇ ನಮಗೆ ಆ್ಯಸ್ ಯೂಶ್ವಲ್ ಬೇಕಲ್ವಾ, ಮುದ್ದೆ ರೆಡಿ ಆಗ್ತಾಯಿದೆ. ಸೊ ಒಗ್ಗರಣೆಗೆ ಎಣ್ಣೆ ಇಟ್ಕೊಂಡಿದ್ದೀನಿ. ನಂತರ ಈ ಕಡೆ ಕುದೀತಾ ಇದೆ, ಸಾಸಿವೆ ಹಾಕಿದ್ದೀನಿ, ನೋಡಿದ್ರಲ್ವಾ. ನೋಡಿ ಸಾಸಿವೆ ಎಷ್ಟು ಚೆನ್ನಾಗಿ ಸಿಡಿತಾ ಇದೆಯಲ್ಲ, ಅದ್ರ ಘಮ ಚೆನ್ನಾಗಿರುತ್ತಲ್ವ, ನನಗಂತೂ ಇಷ್ಟ. ಸೊ ಈ ಕಡೆ ಸಾಂಬಾರು 3/4 ಭಾಗ ಕುದಿದಿದೆ. ಸೊ ಒಗ್ಗರಣೆನ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸೊ ಕುದೀತಾ ಇರೋ ಸಾಂಬಾರಿಗೆ ಒಗ್ಗರಣೆನ ಕೊಟ್ಕೊಳ್ಳಿ. ಅಷ್ಟೇ, ಮುಗೀತು ಸಾಂಬಾರು. ಕುಕ್ಕರ್ ಆಫ್ ಮಾಡಿರಿ. ಎಷ್ಟು ಚೆನ್ನಾಗಿ ಬರ್ತದೆ ಗೊತ್ತಾ ಪರಿಮಳ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ನಮಗಂತೂ ಇಷ್ಟ ಆಯಿತು, ನಮ್ಮ ಮನೆಯವರೆಲ್ಲ ಇಷ್ಟಪಟ್ಟು ತಿಂದರು. ಸೊ ಈ ಕಡೆ ನೋಡಿ ಮುದ್ದೆಗೆ ಹಸಿಟ್ಟು ಹಾಕಿದ್ದೀನಿ. ಫೈನಲ್ಲಾಗಿ ಇಷ್ಟೇ ಸಾಂಬಾರು. ಟ್ರೈ ಮಾಡಿ, ತುಂಬ ಈಸಿಯಾಗಿರುತ್ತೆ, ಏನು ಅಂಥ ಕಷ್ಟ ಏನಲ್ಲ. ಸೊ ನಮಗಂತೂ ಇಷ್ಟ ಆಯಿತು. ನಿಮ್ಗೆ ಹೆಂಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಯಾವತ್ತೂ ಇರಲಿ, ಹೀಗೆ ಇರಲಿ. ಆ್ಯಂಡ್ ನೋಡಿ ಏನು ಸಖತ್ತಾಗಿ ಕಾಣಿಸ್ತಿದ್ದಲ್ಲ ಮುದ್ದೆ ಜೊತೆ, ನೋಡಿದ್ರಲ್ವಾ ಹೇಗಿದೆ ಅಂತ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ.